ಮಾವ ಎಲ್ಲಿದ್ದಾನೆ? ಮನೆಯಲ್ಲಿ ಇಲ್ವಲ್ಲ? ಶ್ರೀಧರ್, ನಿಮ್ಮ ಮಾವಗಳು ಹೊರಟಿದ್ದಾರೆ. ಇನ್ನು ಬರು ವೇಳೆ ಆಗಿದೆಯಪ್ಪ, ಯಾಕೋ ಇನ್ನೂ ಬಂದಿಲ್ಲ? ಯಾಕೆ ಶ್ರೀಧರ್, ನಿಮ್ಮ ಮಾವ ಹತ್ರ ಏನಾದ್ರೂ ಕೆಲಸವಿತ್ತಾ? ನನ್ನ ಮುಂದೆ ಹೇಳುವಂತದ್ದು ಏನಾದ್ರೂ ಕೆಲಸವಿತ್ತೇನಪ್ಪ? ಹಾಗೇನಿಲ್ಲಕ್ಕ, ನನ್ನ BA ಫೈನಲ್ ಇಯರ್ ಅಡ್ಮಿಷನ್ ಇವತ್ತು ಕೊನೆಯ ದಿನಾಂಕ ಇದೆ. ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು. ಹೌದಾ ಶ್ರೀಧರ್, ನೋಡು, ನಿಮ್ಮ ಮಾವ ಬರೋ ವೇಳೆಯಾಗಿದೆ. ಅವರ ಬಂದ ನಂತರ ಅವರ ಹತ್ರ ಇಸ್ಕೊಂಡು ಹೋಗುತ್ತೆ. ಇನ್ನು ಶ್ರೀಧರ್, ಆಯ್ತು ಅಕ್ಕ, ನೀ ಹೇಳಿದಂತೆ ಆಗಲಿ. ಅರೆ, ಮಾವು ಬಂದು ಬಿಟ್ರು. ಪಾರ್ವತಿ, ನೀರ್ ಹಾಯ್ತಾ ಇದ್ದೆ, ಕರೆಂಟ್ ಅದಕ್ಕೆ ಮನೆಗೆ ಬಂದೆ. ಬನ್ನಿ ಸರ್. ಏನ್ರಿ, ಕಬ್ಬಿಗೆ ಪೂರ್ತಿ ನೀರ್ ಹಾಸಿ ಬಂದ್ರೇನ್ರಿ? ಪಾರ್ವತಿ, ನೀರ್ ಹಾಸ್ತಾ ಇದ್ದೆ, ಕರೆಂಟ್ ಹೋಯ್ತು, ಅದಕ್ಕೆ ಮನೆಗೆ ಬಂದೆ. ನೋಡಿ, ನೀರ್ ಹಾಸಿ ಹೊಲದಲ್ಲಿ ದುಡಿದು ಬೇಯಿಸಿಕೊಂಡು ಬಾವಿಗಿಂತ ಬಗ್ಗೆ ಹಾಕ ಕಾಣುತ್ತೆ. ನಾನು ಒಳಗಡೆ ಹೋಗಿ ನೀರ್ ತೆಗೆದುಕೊಂಡು ಬರ್ತೀನಿ, ಸ್ವಲ್ಪ ಇಲ್ಲೇ ಇರಿ. ಸರಿದಾರ್, ಬಂದು ಬಾ. ಈಗ ತಾನೇ ಬಂದೆ ಮಾವ, ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇತ್ತು. ಅದೇಪ್ಪ ನನ್ನ ಹತ್ತಿರ ಕೆಲಸ. ಮಾವ, ನನಗೆ ಸ್ವಲ್ಪ ಹಣ ಬೇಕಾಗಿತ್ತು. ಅದಕ್ಕೆ ನನ್ನ ದಾರಿಯಕ್ಕೆ ಕಾಯ್ತಿರ್ಬೇಕು. ಅದೇ ನಿಮ್ಮ ಅಕ್ಕನ ಹತ್ರ ಇಸಿದುಕೊಂಡು ಹೋಗಬಾರ್ದೇನು? ಪಾರ್ವತಿ, ಏ ಪಾರ್ವತಿ, ಬಂದೇರಿ, ಮೊದಲು ನೀವು ನೀರು ಕುಡೀರಿ. ಪಾರ್ವತಿ, ಸಿದ್ಧಾರ್ ಕೇಳಿದ್ರೆ ಹಣ ಕೊಡಬಾರ್ದೇನು? ಸ್ವಾಮಿ, ನೀವು ಬಂದ ಹತ್ರ ಕೊಟ್ರೆ ಆಯ್ತು ಅಂತ ನನ್ನ ಸುಮ್ಮನೆ. ಏ ಹುಚ್ಚಿ, ನಾನೇ ಬೇರೆ ನೀನು ಬೇರೆ. ಮೊದಲಿಗೆ ಅವನಿಗೆ ಹಣ ಕೊಟ್ಟು ಕಳಿಸು. ಸಿದ್ಧಾರ್, ನಿನಗೆ ಎಷ್ಟು ಬೇಕು ನಿಮ್ಮ ಅಕ್ಕನ ಹತ್ರ ಹಣ ಇಸಿಕೊಡು. ಆಯ್ತು ಮಾವ, ಯಾವ ಜನ್ಮದ ಋಣ ಬಂದವು? ತಂದೆ ತಾಯಿ ಮಗವನ್ನೇ ಕಾಣಲಿಲ್ಲ. ನನ್ನ ಬಾಲಿಗೆ ಸಾಕ್ಷಾತ್ ದೇವರ ಮಾವ ನೀವು. ಏ ಹುಚ್ಚ, ಇದು ನನ್ನ ಕರ್ತವ್ಯ, ಇದನ್ನ ಮಾಡಲೇಬೇಕು. ನಿನಗೆ ಎಷ್ಟು ಹಣ ಬೇಕು ಅದೇ ನಿಮ್ಮ ಅಕ್ಕನ ಹತ್ರ ಊಟ ಮಾಡಿ ನಿಮ್ಮ ಅಕ್ಕನ ಹತ್ರ ಇಸಿದುಕೊಂಡು ಹೋಗು. ಹೋಗು ಪಾರ್ವತಿ, ಹೋಗು. ಶ್ರೀಧರ್, ಬಾಪ ಒಳಗಡೆ ಹಣ ಕೊಡುತ್ತೇನೆ. ದೇವ ಮಾತುಸುರ, ಸೀತಾಮಾತೆ ಸತಿ ಪಾರ್ವತಿ, ದೇವರಂತಿರುವ ಸಿರಿದಾರ್ ಬದ್ರಿ, ಇವರು ಒಳ್ಳೆಯದಲ್ಲಿ ನನಗೆ ಆವಿಷ ಹೋಗಿದ್ದು ಗೊತ್ತಾಗಲಿಲ್ಲ. ನನಗೆ ಮಕ್ಕಳ ಕೊಡಂತ ದೇವರಲ್ಲಿ ಕೈ ಚೆಲ್ಲಲ್ಲ. ಇದರ ಬದಲಾಗಿ ಇಬ್ಬರಿಗೂ ಆವಿಷಿಕೊಡಂತ ದೇವರಲ್ಲಿ ಹೇಳಿಕೊಳ್ಳುತ್ತೇನೆ. ಶ್ರೀಧರ್ಗೆ 5,000 ರೂಪಾಯಿ ಕೊಟ್ಟಿದ್ದೀನಿ ನೋಡ್ರಿ. ಸಿರಿದಾರ್, ಇನ್ನು ಬೇಕೋ ಅಥವಾ ಸಾಕೋ? ಸಾಕು ಮಾವ, ನಾನು ಇನ್ನು ಕಾಲೇಜ್ ಹೋಗಿ ಬರ್ತೇನೆ. ನನಗೆ ಆಶೀರ್ವಾದ ಮಾಡಿ. ಆ ದೇವರನಿಗೆ ವಿದ್ಯಾಬುದ್ಧಿ ಕೊಲ್ಲೆಂದು ಆ ದೇವರಲ್ಲಿ ಹೇಳಿಕೊಡುತ್ತೇನೆ. ಆಯ್ತು ಮಾವ, ನಾನು ಇನ್ನು ಬರ್ತೇನೆ. ಪಾರ್ವತಿ, ಏ ಪಾರ್ವತಿ, ನಿನ್ನ ತಮ್ಮಂತ ಹೋದಂತಾಯ್ತು. ಈ ನಿನ್ನ ಮಧುರ ಕಂಠದಿಂದ ಒಂದು ಹಾಡು ಹಾಡವಲ್ಲೇ? ನಿಮ್ಮ ಆಸೆ ಅಂತೆ. ನಿನ್ನಂತ ಶ್ರೀಮತಿ ಕೈ ಹಿಡಿದಾರೆ, ನಿನ್ನಂತ ಗುಣವತಿ ಜೊತೆಯಾದ ದಿನವೂ ಆನಂದವೇ. ಇಂದು ನಾವು ಹೀಗೆ ಹರುವ ಬದುಕೆ